ಇತ್ತೀಚೆಗೆ ಸಂಬಂಧಗಳು ಹೇಗಾಗಿದೆ ಅಂದ್ರೆ ಸತಿ ಸೌಂದರ್ಯ ಪತಿಗೆ ಕಾಣ್ತಾ ಇಲ್ಲ, ಪತಿ ಒಳ್ಳೆ ಗುಣ ಸತಿಗೆ ಕಾಣ್ತಾ ಇಲ್ಲ. ಒಂದ್ ಮಾತು ಜಾಸ್ತಿ ಆಡಿದ್ರೂ ಕೂಡ ಬದುಕಿಗೆ ಅಂತ್ಯ ಹೇಳುವಂತಹ ನಿರ್ಧಾರವನ್ನ ಮಾಡಿಬಿಡ್ತಾರೆ. ಕರಾವಳಿಯಲ್ಲಿ ವಾಸವಿರೋ ಉದ್ಯಮಿಯ ಬಾಳಲ್ಲೂ ಕೂಡ ಅದೇ ಆಗಿರೋದು. ಪ್ರೀತಿಸಿ ಮದುವೆಯಾದ ಒಂದೇ ತಿಂಗಳಲ್ಲಿ ಉದ್ಯಮಿ ಸಾವನ್ನಪ್ಪಿರುವುದು ಹಲವು ಸಂಶಯಕ್ಕೆ ಕಾರಣ ಮಾಡಿಕೊಟ್ಟಿದೆ. ಇದು ಲವ್ ಮಾಡಬೇಕಾದ್ರೆ ಮಾಡಿರುವಂತಹ ರೀಲ್ಸ್ಗಳು, ಇದು ಹುಡುಗಿ ನೋಡೋ ಶಾಸ್ತ್ರ, ಇದು ಎಂಗೇಜ್ಮೆಂಟ್ ಫೋಟೋ. ಹೇಗಿದ್ದವರು ಪ್ರೇಮ ಗೀಮ ಜಾನೇದೋ ಎಲ್ಲ ಮಾಯವೋ ಅಂತ ಹೇಳಿ ಜೀವನವನ್ನ ಸಾಗಿಸಬೇಕಿತ್ತು. ಆದ್ರೆ ಇಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ. ಒಂದು ತಿಂಗಳಿಗೆ ಇವರಿಬ್ಬರ ಪ್ರೀತಿ ಪ್ರೇಮ ಪ್ರಣಯ ಫುಲ್ ಸ್ಟಾಪ್ ಕಂಡಿದೆ. ಸುದೀಪ್ ಶೆಟ್ಟಿ ಸೌಮ್ಯಾ ಶೆಟ್ಟಿ ಪ್ರೀತಿಸಿ ಮದುವೆಯಾದ ಒಂದೇ ತಿಂಗಳಲ್ಲೇ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಟ್ಟ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾನೆ. ಉಡುಪಿಯಲ್ಲಿ ಈ ಘಟನೆ ನಡೆದಿದೆ. ಉದ್ಯಮಿಯ ಸಾವು ಹಲವು ಸಂಶಯವನ್ನ ಎಡೆಮಾಡಿಕೊಟ್ಟಿದ್ದು, ಈ ನಡುವೆ ಮಾವ ಹಾಗೂ ಸೊಸೆಯ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬಂಗ್ಲೆಕೋಟೆ ನಿವಾಸಿಯಾದಂತಹ ಸುದೀಪ್ ಶೆಟ್ಟಿ ಮೇಕಪ್ ಆರ್ಟಿಸ್ಟ್ ಹಾಗೂ ನಾಟಕ ತಂಡಗಳಲ್ಲಿ ಕಲಾವಿದೆಯಾಗಿದ್ದ ಸೌಮ್ಯಾ ಶೆಟ್ಟಿಯನ್ನ ಪ್ರೀತಿಸಿ ಮದುವೆಯಾಗಿದ್ರು. ಈಕೆಯ ಬ್ಯೂಟಿಗೆ ಮಾರು ಹೋದ ರಿಯಲ್ ಎಸ್ಟೇಟ್ ಉದ್ಯಮಿ ಸುದೀಪ್ ಶೆಟ್ಟಿ ಫೇಸ್ಬುಕ್ನ ಮೂಲಕ ಸಂಪರ್ಕಿಸಿ ಆಕೆಯ ಜೊತೆಗೆ ಮದುವೆಯಾಗಿದ್ದ. 1 ವರ್ಷದ ನಂತರದಲ್ಲಿ ಪ್ರೀತಿಸಿ ಮದುವೆಯಾದಂತಹ ಈ ಜೋಡಿ ಒಂದೇ ತಿಂಗಳಿಗೆ ಈ ರೀತಿಯಾಗಿ ದುರಂತ ಅಂತ್ಯವನ್ನ ಕಂಡುಕೊಂಡಿದ್ದಾರೆ. ಮನೆಯವರನ್ನ ಒಪ್ಪಿಸಿದ್ರೆ ಓಕೆ ಅಂತ ಸೌಮ್ಯ ಹೇಳಿದ್ಲಂತೆ. ಮನೆಯವರನ್ನ ಒಪ್ಪಿಸದೇ ಇದ್ರೂ ಕೂಡ ಓಕೆ, ಆದ್ರೆ ನಾವಿಬ್ರು ಕೂಡ ಮದುವೆಯಾಗೋಣ ಅಂತ ಹೇಳಿದ್ಲಂತೆ. ಕೊನೆಗೆ ಮನೆಯವರ ವಿರೋಧದ ನಡುವೆಯೇ ಸುದೀಪ್ ಶೆಟ್ಟಿ ಸೌಮ್ಯಾ ಶೆಟ್ಟಿಯನ್ನ ಮದುವೆಯಾಗಿದ್ದ. ಫೆಬ್ರವರಿ 17ಕ್ಕೆ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಮದುವೆಯಾಗುತ್ತೆ. ಮಾರ್ಚ್ 19ರಂದು ದೇವಸ್ಥಾನದಲ್ಲಿ ಮದುವೆಯಾಗ್ತಾರೆ. ಸುದೀಪ್ ಕುಟುಂಬದಲ್ಲಿ ಮದುವೆಗೆ ಆಕ್ಷೇಪ ಎತ್ತಿದ್ರಿಂದ ವಿಷ ಸೇವಿಸಿ ಸುದೀಪ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಚಿಕಿತ್ಸೆ ಫಲಿಸದೆ ಮಾರ್ಚ್ 29ಕ್ಕೆ ಸುದೀಪ್ ಸಾವನ್ನಪ್ಪಿದ್ದಾನೆ ಎನ್ನುವಂಥದ್ದು ಪತ್ನಿಯ ಒಂದು ಮಾತು. ಆದರೆ ಕಳೆದ ತಿಂಗಳು ಫೆಬ್ರವರಿ 17ಕ್ಕೆ ಪುತ್ತೂರು ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಸುದೀಪ್ ಮತ್ತು ಸೌಮ್ಯ ಮದುವೆಯಾಗಿದ್ರು. ಮಾರ್ಚ್ 19ರಂದು ಕುಕ್ಕುಂದೂರು ದೇವಸ್ಥಾನದಲ್ಲಿ ಮದುವೆಯಾಗಿದ್ರು. ಸುದೀಪ್ ಶೆಟ್ಟಿ ಕುಟುಂಬದಲ್ಲಿ ಇವರ ಮದುವೆಗೆ ಆಕ್ಷೇಪ ಇತ್ತು, ಆದರೂ ಕೂಡ ಮದುವೆಯಾಗಿದ್ರು. ಇದೀಗ ನೋಡಿದ್ರೆ ಸುದೀಪ್ ವಿಷವನ್ನ ಸೇವಿಸಿದ್ದಾರೆ. ಉದ್ಯಮಿ ಸುದೀಪ್ ಆತ್ಮಹತ್ಯೆಯಿಂದೇ ಪತ್ನಿ ಸೌಮ್ಯ ಕೈವಾಡ ಇದೆ ಅಂತ ಹೇಳಿ ಮೃತನ ತಂದೆ ದಾಮೋದರ್ ನೇರ ಆರೋಪವನ್ನ ಮಾಡಿದ್ದಾರೆ. ಆಕೆಯ ಹನಿ ಟ್ರ್ಯಾಪ್ಗೆ ನನ್ನ ಮಗ ಬಲಿಯಾದ, ನನ್ನ ಮಗನ ಸಾವಿನ ಹಿಂದೆ ಸೊಸೆಯ ಕಿರುಕುಳ ಇದೆ ಅಂತ ಹೇಳಿ ತಂದೆ ದಾಮೋದರ್ ಆರೋಪವನ್ನ ಮಾಡಿದ್ದಾರೆ. ತಂದೆಯ ಆರೋಪದ ಬೆನ್ನಲ್ಲೇ ಸೌಮ್ಯಾ ಶೆಟ್ಟಿ ಮಾಜಿ ಪ್ರಿಯಕರ ವೇಣು ಶೆಟ್ಟಿ ಕೂಡ ಮತ್ತಷ್ಟು ಆರೋಪವನ್ನ ಮಾಡಿದ್ದಾನೆ. ಸೌಮ್ಯಾ ಶೆಟ್ಟಿ ಹಲವಾರು ಯುವಕರಿಗೆ ಇದೇ ರೀತಿ ಮೋಸ ಮಾಡಿದ್ದಾಳೆ. 2024ರಲ್ಲಿ ಜೂನ್ನಲ್ಲಿ ನನಗೆ ಆಕೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿದ್ಲು. ಬಳಿಕ ಮದುವೆಯಾಗುವ ಅಂತ ಆಕೆ ಪ್ರಪೋಸ್ ಮಾಡಿದ್ಲು. ಮನೆಯವರ ಹತ್ರ ನಾನು ಮಾತನಾಡಿ ಒಪ್ಪಿಕೊಂಡೆ. ಆಕೆ 19 ವರ್ಷದಲ್ಲೇ ಒಂದು ಮದುವೆಯಾಗಿ ಡಿವೋರ್ಸ್ ಆಗಿದ್ದಾಳೆ ಅನ್ನೋದು ಆನಂತರ ಗೊತ್ತಾಯಿತು. ನಾನು ಪರವಾಗಿಲ್ಲ ಅಂತ ಹೇಳಿ ಮದುವೆಗೆ ತಯಾರಾದೆ. ಹೆಣ್ಣು ನೋಡುವ ಶಾಸ್ತ್ರ ಎಲ್ಲರೂ ಕೂಡ ಒಪ್ಪಿಗೆಯ ಮೇರೆಗೆ ಮಾಡಿದ್ವಿ. ಬಳಿಕ ಮದುವೆಗೆ ದಿನ ನಿಗದಿ, ಹಾಲ್, ಕ್ಯಾಟರಿಂಗ್ ಸೇರಿ ಎಲ್ಲವನ್ನ ನಿಗದಿ ಮಾಡಿದ್ವಿ. ಮದುವೆ ನಿಗದಿ ಆಗೋವರೆಗೂ ನಮ್ಮಿಬ್ಬರ ಫೋಟೋವನ್ನ ರಿವೀಲ್ ಮಾಡಿಬಿಡಿ ಎಂದಿದ್ಲು. ದಿನ ನಿಗದಿಯಾದ ಬಳಿಕ ಅವಳೇ ಫೋಟೋ ರಿವೀಲ್ ಮಾಡಿಸಿದ್ಲು. ಫೋಟೋ ರಿವೀಲ್ ಆದ ಕೆಲವೇ ಗಂಟೆಗಳಲ್ಲಿ ನನಗೆ 10 ಕರೆ ಬಂತು. ಆಕೆ ಸರಿ ಇಲ್ಲ, ನನಗೂ ಮೋಸ ಮಾಡಿದ್ದಾಳೆ ಅಂತ ಹೇಳಿದ್ರು. 2 ಮದುವೆ ಆಗಿದ್ದಾಳೆ, ಹಣಕ್ಕಾಗಿ ಎಲ್ರಿಗೂ ಮೋಸ ಮಾಡ್ತಾಳೆ ಅಂತ ಹೇಳಿದ್ರು. 2ಕ್ಕೂ ಡಿವೋರ್ಸ್ ಕೊಟ್ಟಿದ್ದಾಳೆ ಅಂತಲೂ ಕೂಡ ಹೇಳಿದ್ರು. ಅವಳನ್ನ ಮದುವೆ ಆದ್ರೆ ನಿನ್ನ ಲೈಫ್ ಹಾಳಾಗುತ್ತೆ ಅಂತ ಹೇಳಿದ್ರು. ಅದೇ ಕಾರಣಕ್ಕೆ ನಾನು ಅವಳ ಜೊತೆಗೆ ಮದುವೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡೆ. ಆದ್ರೆ ಈಗ ಸುದೀಪ್ ಶೆಟ್ಟಿ ಆಕೆಯ ಜೊತೆಗೆ ಮದುವೆ ಆಗಿ 1 ತಿಂಗಳಿಗೆ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಇದು ಆತ್ಮಹತ್ಯೆಯಲ್ಲ, ಆಕೆಯೇ ಆತನಿಗೆ ಕಿರುಕುಳವನ್ನ ಕೊಟ್ಟಿದ್ದಾಳೆ ಅಂತ ಹೇಳಿ ಈತನೂ ಕೂಡ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಸೌಮ್ಯಾ ಶೆಟ್ಟಿ ಹೇಳಿದ್ದಾಳೆ. ಜೊತೆಯಲ್ಲಿರುವಾಗ ಖುಷಿಯಲ್ಲೇ ಇದ್ವಿ. ಅದ್ಯಾವಾಗ ತಂದೆ ಮನೆಗೆ ಹೋದ ಬಳಿಕ ವಿಷ ಸೇವನೆ ಮಾಡಿರೋದು ನನ್ನ ಅನುಮಾನ. ಮಾವ ನನ್ನ ಗಂಡನನ್ನ ದೂರ ಇಟ್ಟಿದ್ರು. ಅತ್ತೆಗೆ ಮಗನ ಪ್ರೀತಿ ಇಷ್ಟವಿರಲಿಲ್ಲ. ಹೀಗಾಗಿ ಆಗಾಗ ಮನಸ್ತಾಪ, ಜಗಳ ಬಗ್ಗೆ ನನ್ನ ಬಳಿ ಹೇಳ್ಕೊಂಡಿದ್ರು. ಸಾಲದ ಚಿಂತೆಯೂ ಇತ್ತು. ಒಂದು ವೇಳೆ ನಾನು ಕಾರಣ ಆದ್ರೆ ನಾನು ಯಾಕೆ ಗಂಡನನ್ನ 2 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದೆ. ಮಾವ ನನ್ನ ಗಮನಕ್ಕೆ ತರದೆ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದ್ರು. ನಂತರ ಸಾವಾಗಿದೆ. ಈ ಬಗ್ಗೆ ತನಿಖೆಯಾಗ್ಲಿ ಅಂತ ಹೇಳಿ ಒತ್ತಾಯಿಸಿ ದೂರನ್ನ ನೀಡಲು ಮೃತನ ಪತ್ನಿ ಸೌಮ್ಯಾ ಶೆಟ್ಟಿ ಮುಂದಾಗಿದ್ದಾಳೆ. ಒಟ್ಟಾರೆಯಾಗಿ ಯುವತಿಯ ಹಿಂದೆ ಬಿದ್ದು ಒಲಿಸಿ ಮದುವೆಯಾಗಿದ್ದ ಉದ್ಯಮಿಯ ಜೀವನ ದುರಂತ ಅಂತ್ಯ ಕಂಡಿದ್ದು ಪೋಷಕರ ಹಠವೋ ಅಥವಾ ಸಂಚೋ ಈ ಯಕ್ಷ ಪ್ರಶ್ನೆಗೆ ಪೊಲೀಸರು ತನಿಖೆಯ ನಂತರವಷ್ಟೇ ಉತ್ತರವನ್ನ ಕಂಡುಕೊಳ್ಬೇಕಿದೆ.